ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಯೂಟ್ಯೂಬಲ್ಲಿ ಹೀಗೆ ವಿಡಿಯೋ ನೋಡ್ತಾ ಇರುವಾಗ ಒಂದು ಹೇರ್ ಸ್ಟೈಲ್ ವಿಡಿಯೋ ನೋಡಿದ್ದೆ. ಸುಮ್ಮನೆ ಟ್ರೈ ಮಾಡೋಣ ಅಂತ ಹಂಗೆ ಏನೂ ಪ್ರಿಪ್ರೇಷನ್ ಇಲ್ಲದೆ ಟ್ರೈ ಮಾಡಿದಷ್ಟೇ. ಯಾವುದೋ ವಿಡಿಯೋ ಒಂದು ದಿವಸ ಯಾವಾಗಲೂ ನೋಡಿ ವಿಡಿಯೋ ನೋಡ್ಕೊಂಡು ಹಾಗೇ ಅದನ್ನು ಹಂಗೆ ತಲೆಯಲ್ಲಿ ಇಟ್ಕೊಂಡು ಈ ಹೇರ್ ಸ್ಟೈಲ್ನ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಪೂರ್ತಿ ವಿಡಿಯೋ ಹೇಗೆ ಮಾಡೋದು ಹೇರ್ ಸ್ಟೈಲ್ ಅಂತ ಬೇಕಾದರೆ ಕಮೆಂಟ್ ಮಾಡಿ. ನಾನು ಸ್ವಲ್ಪ ಲೈಟಾಗಿ ಶಾರ್ಟಾಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಹೇರ್ ಸ್ಟೈಲ್ ಮಾತ್ರ ಸೂಪರಾಗಿತ್ತು. ತುಂಬ ಇಷ್ಟ ಆಯ್ತು ನನಗೆ. ಮೊದಲೆಲ್ಲ ನಮ್ಮಮ್ಮ ಅವರು 2 ಜಡೆ ಹಾಕಿ ಸ್ಕೂಲಿಗೆ ಕಳಿಸ್ತಾಯಿದ್ರು. ಹಾಗಾಗಿ ನಮ್ಮ ಕೂದಲೆಲ್ಲ ತುಂಬ ಉದ್ದಕ್ಕೆ ಗಟ್ಟಿಯಾಗಿ ಚೆನ್ನಾಗಿರ್ತಿತ್ತು. ಬಟ್ ಇವಾಗಂತೂ ಇವಾಗಿನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಿರುತ್ತೆ. ಮತ್ತು ಫುಡ್ಡಲ್ಲೇ ಏನೋ ಫುಡ್ ವೇರಿಯೇಷನ್ ಅಥವಾ ಏನೋ ಕೂದಲು ಅಷ್ಟು ಚೆನ್ನಾಗಿರಲ್ಲ. ಬಟ್ ಇವಳದು ಕರ್ಲಿ ಹೇರ್ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗಾಗಿ ಸಾಫ್ಟಾಗಿ ಸಿಗ್ತಾಯಿತ್ತು, ಚೆನ್ನಾಗಿ ಹಾಕಿದೆ. ಹೇಗೆ ಬಂದಿದೆ ಅಂತ ನೀವೇ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೇರ್ ಸ್ಟೈಲ್ ನನಗಂತೂ ಇದು ತುಂಬ ಇಷ್ಟ ಆಯಿತು. ಸುಮ್ಮನೆ ಹಾಗೆ ಟ್ರೈ ಮಾಡಿದೆ, ಚೆನ್ನಾಗಿ ಬರುತ್ತೋ ಇಲ್ವೋ. ಅಥವಾ ಇದು ಫ್ರಂಟಿಗೆಲ್ಲ ಕೂದಲೆಲ್ಲ ತಗೊಂಡು ಇದು ನೋಡಿ, ನಾನು ಡಿವೈಡ್ ಮಾಡಿ ಹಾಕ್ತಿದ್ದೀನಲ್ಲ ಈ ರೀತಿ. ಮುಂದಕ್ಕೆಲ್ಲ ಕೂದಲೆಲ್ಲ ತಗೊಂಡು ಅದನ್ನು ಈಗ ಜಡೆ ಹಾಕ್ಬಿಟ್ಟು ಹಾಕೋದು. ಮಾಮೂಲಿ ನಾವು ಹಿಂದಕ್ಕೆ ಸ್ಟೆಪ್ ಜಡೆ ಹಾಕ್ತೀವಲ್ವ, ಆ ಥರ ಈ ಹೇರ್ನ ಹಿಂಗೆ ಮುಂದಕ್ಕೆ ತಗೊಂಡು ಹಾಕೋದಷ್ಟೇ ಫ್ರೆಂಡ್ಸ್. ಮಾತ್ರ ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀಟಾಗಿ ನಾವು ಅಂದರೆ ಇದರಲ್ಲಿ ಕೋಮಲ್ಲಿ ಬಾಚಿಕೊಂಡು ನೀಟಾಗಿ ಒಂದೊಂದೇ ಎಳೆ ತಗೊಂಡು ನೀಟಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸುಮ್ಮನೆ ಟ್ರಯಲ್ ಮಾಡ್ತಿದ್ದೀನಲ್ವ, ಹಾಗಾಗಿ ಈ ರೀತಿ ಮಾಡಿದೆ. ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಒಂದ್ಸಲ ಬೇಕು ಅಂದರೆ ಕಮೆಂಟ್ ಮಾಡಿ. ಹೆಂಗೆ ಬಾಚೋದು ಅಂತ ಪೂರ್ತಿ ವಿಡಿಯೋನ ಲೆಂತಿ ವಿಡಿಯೋದಲ್ಲಿ ಹಾಕಿ ನೋಡಿ ಫ್ರೆಂಡ್ಸ್. ಈ ರೀತಿ ಬಂದಿದೆ. ಹಿಂಗೆ ಸಕ್ಕತ್ತಾಗಿ ಬಂದಿದೆ ಹೇರ್ ಸ್ಟೈಲ್. ಬೆಂಕಿ ಸ್ವಲ್ಪ ಅರ್ಧ ಅಷ್ಟೇ ಮಾಡಿದೆ. ಚೆನ್ನಾಗಿ ಬರುತ್ತೋ ಇಲ್ವೋ, ಹಿಂದೆ ಕೂದಲು ಹಾಕ್ತೀವಿ. ಮಗ ಇಷ್ಟನಾ ಮಗಳು ಇಷ್ಟನಾ ಜಾಸ್ತಿ? ಫಸ್ಟ್ ಮಗಳು ಇಷ್ಟ. ಯಾವಾಗಲೂ ಮಗ ಇಷ್ಟ ಅಂತ ಹೇಳ್ತೀರಾ, ಇವಾಗ ಯಾಕೆ ಮಗಳು ಇಷ್ಟ ಅಂತ ಹೇಳ್ತಿದ್ದೀರಾ? ಮಗಳು ಮುಂದೆ ಕೂತಾಳೆ, ಅದಕ್ಕೆ ಮಗಳು ಮುಂದೆ ಕೂತಾಳೆ. ಅವಳು ಇಂಜಿನಿಯರ್ ಹತ್ತಾಳೆ, ಫಸ್ಟ್ ಸಂಬಳ ತಂದ್ಕೊಟ್ಟು ನಂಗೆ ಕೊಡ್ತಾಳೆ, ಅದಕ್ಕೆ ಮಗಳು ಇಷ್ಟ. ಮಗ ಯಾಕೆ ಇಷ್ಟ ಇಲ್ಲ ಅಂದ್ರೆ ಇನ್ನೂ ಚಿಕ್ಕವನು, ಅವನಿಗೆ ಅರ್ಥ ಆಗ್ತಿಲ್ಲ, ಅದಕ್ಕೆ ಇಷ್ಟ ಇಲ್ಲ. ಹಾಗೆ ಸುಮ್ಮನೆ ತಮಾಷೆಗೆ ಮಾಡಿದ್ದೀವಿ ಅವ್ರ ಜೊತೆ ಮಾತುಕತೆ. ಹೇಗಿತ್ತು ಫ್ರೆಂಡ್ಸ್ ವಿಡಿಯೋ? ಥ್ಯಾಂಕ್ ಯು.